ಕರ್ನಾಟಕ 50ರ ಸುವರ್ಣ ಸಂಭ್ರಮದ ರಥಯಾತ್ರೆಯು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟು 50 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ತಾಲೂಕಿಗೆ ದಿನಾಂಕ 7/3/2024ರಂದು ಸುವರ್ಣ ಸಂಭ್ರಮದ ರಥಯಾತ್ರೆ ಆಗಮಿಸುತ್ತಿದ್ದು 8 ಹಾಗೂ 9ನೇ ದಿನಾಂಕದಂದು ಖಾನಾಪುರ ಮತ್ತು ನಂದಗಡದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದರಿಂದ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಕನ್ನಡಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು, ಶಾಲಾ ಮಕ್ಕಳು, ಕಲಾ ತಂಡಗಳು, ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಮಾತನಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಠಲ ಹಿಂಡಲ್ಕರ್ ಅವರು ಮಾತನಾಡಿ, ಈ ಸುವರ್ಣ ಸಂಭ್ರಮದ ರಥಯಾತ್ರೆಯು ನಮ್ಮ ತಾಲೂಕಿಗೆ ಆಗಮಿಸುತ್ತಿರುವುದು ತುಂಬಾ ಸಂತೋಷ ತಂದಿದೆ. ಆದ್ದರಿಂದ ಎಲ್ಲ ಸಂಘಟನೆಗಳು, ಅಧಿಕಾರಿಗಳು, ಶಾಲಾ ಮಕ್ಕಳು, ಕಲಾ ತಂಡಗಳು ಸೇರಿ ಯಾತ್ರೆಗೆ ಪೂಜೆ ಸಲ್ಲಿಸಿ ಅತಿ ವಿಜೃಂಭಣೆಯಿಂದ ಕನ್ನಡದ ಹಬ್ಬವನ್ನ ಆಚರಿಸಬೇಕೆಂದು ಹೇಳಿದರು. ಕರ್ನಾಟಕ ಅಂಥೇಳಿ ನಾಮಕರಣ ಆಗಿ ಸುಮಾರು 50 ವರ್ಷಗಳ ಕಳೆದಿರೋದ್ರಿಂದ ಕರ್ನಾಟಕ ಸುವರ್ಣ ಸಂಭ್ರಮ ಅನ್ನುವಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಕರ್ನಾಟಕ ಸುವರ್ಣ ಸಂಭ್ರಮ ಆಚರಣೆ ಮಾಡ್ತಾ ಇರೋದು ಕನ್ನಡಿಗರಿಗೆ ಅತ್ಯಂತ ಸಂತೋಷದಾಯಕ ವಿಷಯ. ಯಾಕಂತ ಹೇಳಿದರೆ ಕನ್ನಡದ ಹಬ್ಬ ಇದು. ಪ್ರತಿ ವರ್ಷ ನಾವು ನವೆಂಬರ್ 1ಕ್ಕೆ ಮಾತ್ರ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರ್ತೀವಿ. ಆದರೆ ಅದರ ಜೊತೆಗೆ ಈ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕರ್ನಾಟಕ ಸುವರ್ಣ ಸಂಭ್ರಮ. ಇದೊಂದು ಒಳ್ಳೆಯ ಒಂದು ಯೋಜನೆ ಇದು. ಯಾಕಂತ ಹೇಳಿದರೆ ಕನ್ನಡಿಗರಿಗೆ ಕರ್ನಾಟಕ ಅಂತ ನಾಮಕರಣ ಆದಮೇಲೆ 50 ವರ್ಷ ತುಂಬಿರೋದ್ರಿಂದ ಒಂದು ವಿಜಯೋತ್ಸವದ ರೀತಿಯಲ್ಲಿ ಈ ಸುವರ್ಣ ಸಂಭ್ರಮವನ್ನು ಆಚರಿಸಲಿಕ್ಕೆ ಕನ್ನಡಿಗರೆಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ತಿಂಗಳ 7ನೇ ತಾರೀಕಿಗೆ ಸಾಯಂಕಾಲ ಅದು ರಥಯಾತ್ರೆ ಖಾನಾಪುರಕ್ಕೆ ತಲುಪ್ತದೆ. 8ನೇ ತಾರೀಕು ಮತ್ತು 9ನೇ ತಾರೀಕಿನಂದು ಖಾನಾಪುರ ತಾಲೂಕಿನಲ್ಲಿ 8ನೇ ತಾರೀಕು ಖಾನಾಪುರ ಮತ್ತು 9ನೇ ತಾರೀಕು ನಂದಗಡದಲ್ಲಿ ಏನು ರಥ ಯಾತ್ರೆ ಮಾಡ್ತದೆ. ಆ ಸಂದರ್ಭದಲ್ಲಿ ರಥಯಾತ್ರೆಗೆ ಪೂಜೆಯನ್ನು ಸಲ್ಲಿಸಿ ಗೌರವ ಸಲ್ಲಿಸುವುದರ ಮೂಲಕ ವಾದ್ಯ ಮೇಳಗಳು, ಕಲಾ ತಂಡಗಳು ಹಾಗೂ ಎಲ್ಲ ಶಾಲಾ ಮಕ್ಕಳು ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ಪತ್ರಕರ್ತರು, ಎಲ್ಲ ತಾಲೂಕು ಆಡಳಿತ ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಈ ರಥೋತ್ಸವವನ್ನು ಸ್ವಾಗತ ಮಾಡಿ ರಥೋತ್ಸವಕ್ಕೆ ಗೌರವ ಸಲ್ಲಿಸುವುದರ ಮೂಲಕ ಕರ್ನಾಟಕಕ್ಕೆ ಗೌರವ ಸಲ್ಲಿಸುವ ರೀತಿಯಲ್ಲಿ ನಾವೆಲ್ಲರೂ ನಡೆದುಕೊಳ್ಬೇಕು. ಅದಕ್ಕಾಗಿ ಎಲ್ಲ ಕನ್ನಡಪರ ತಾಲೂಕಿನಲ್ಲಿರುವಂಥ ಎಲ್ಲ ಕನ್ನಡಪರ ಸಂಘಟನೆಗಳು, ವಿವಿಧ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳಿಕೊಳ್ತೇನೆ. ತಾಲೂಕು ಆಡಳಿತದ ಪರವಾಗಿ ತಾಲೂಕಾ ದಂಡಾಧಿಕಾರಿಯವರ ಕಚೇರಿಯಲ್ಲಿ ಕರೆದಂಥ ಸಭೆ, ಆ ಸಭೆಯಲ್ಲಿ ಏನು ಕರ್ನಾಟಕ ಎಂದು ನಾಮಕರಣ ಮಾಡಿ 50 ವರ್ಷಗಳು ಪೂರ್ಣಗೊಂಡದಕ್ಕಾಗಿ ಕರ್ನಾಟಕ ಘನ ಸರ್ಕಾರ ಆ ಒಂದು ನಾಮಕರಣ ಮಾಡಿದ 50 ವರ್ಷಗಳ ಪೂರೈಸಿದ್ದಕ್ಕಾಗಿ ಒಂದು ಸಂತೋಷದ ವಿಚಾರವನ್ನು ಇಟ್ಕೊಂಡು ಸುವರ್ಣ ಕರ್ನಾಟಕ ಸಂಭ್ರಮದ ಒಂದು ರಥಯಾತ್ರೆ ಖಾನಾಪುರ ತಾಲೂಕಿಗೆ, ಖಾನಾಪುರ ಪಟ್ಟಣಕ್ಕೆ 7ನೇ ತಾರೀಕಿಗೆ ಸಂಜೆಗೆ ಆಗಮಿಸ್ತದೆ. ಆಮೇಲೆ 8ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಬಸವೇಶ್ವರ ಸರ್ಕಲ್ನಿಂದ KEBವರೆಗೆ, KEB ಆಫೀಸ್ವರೆಗೆ ಒಂದು ಅದ್ಧೂರಿಯಾದಂಥ ಮೆರವಣಿಗೆ, ರಥ ಮೆರವಣಿಗೆ ಇರ್ತದೆ. ಆ ರಥ ಮೆರವಣಿಗೆಯ ಯಾವ ರೀತಿ ಸ್ವಾಗತಿಸಿಕೊಳ್ಬೇಕು, ಏನೇನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ತಾಲೂಕು ಆಡಳಿತ ಜೊತೆಗೆ ಕನ್ನಡಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸಂಪೂರ್ಣವಾದಂಥ ರೂಪುರೇಷೆಗಳನ್ನು ಹಾಕಿ ಅವತ್ತು ಮೆರವಣಿಗೆಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ಅದೇ ವಿಚಾರವನ್ನು ಇಟ್ಕೊಂಡು ಈ ಸಭೆ ಯಶಸ್ವಿಯಾಗಿದೆ. ಹಾಗಾಗಿ ತಾಲೂಕಿನ ಸಮಸ್ತ ಕನ್ನಡಿಗರಲ್ಲಿ, ತಾಲೂಕಿನ ಎಲ್ಲ ಕನ್ನಡದ ಅಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಇದೇ ತಿಂಗಳು 8ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಒಂದು ರಥೋತ್ಸವದ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಘಟಕದಿಂದ ಎಲ್ಲರಲ್ಲೂ ವಿನಂತಿ. ನಮಸ್ಕಾರ ತಿಳಿಸುತ್ತಾ, ಇವತ್ತು ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಜ್ಯೋತಿಯ ರಥಯಾತ್ರೆ ನಮ್ಮ ಖಾನಾಪುರಕ್ಕೆ 7/3/2024ಕ್ಕೆ ಬರುವುದಿದೆ. ಆ ನಿಮಿತ್ತವಾಗಿ ನಾವು ನಿಮ್ಮೆಲ್ಲರಲ್ಲಿ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನೊಳಗೆ ಎಲ್ಲರನ್ನೂ ಸಭೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು
ಕರೆಯ ಮೇಲೆ ನಾವು ಎಲ್ಲರೂ ಇವತ್ತು ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಮಾನ್ಯ ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳಾದ ಶ್ರೀಯುತ ಪ್ರಕಾಶ್ ನಾಯ್ಕ ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಅವರನ್ನ ತಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಮಾಡ್ತೀವಿ. ಅದರ ಜೊತೆಗೆ ಎಲ್ಲ ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಕೂಡ ಸಭೆಗೆ ಸ್ವಾಗತವನ್ನು ವಹಿಸಿದ್ದಾರೆ. 7 ತಾರೀಕು ನಮ್ಮಲ್ಲಿ ರಾತ್ರಿ ಬರ್ತಿದ್ದೆ, ಅದನ್ನ ಹಿಡಿಬೇಡ. 8 ತಾರೀಕು ಬೆಳಗ್ಗೆ ನಮ್ಮಲ್ಲಿ ಕಾರ್ಯಕ್ರಮ, 9 ತಾರೀಕಿಗೆ ನಂದಗಡ, 8 ಖಾನಾಪುರ, 9 ನಂದಗಡ. ಎಲ್ಲ ಗೊತ್ತಿರೋಂಗೆ ನಮ್ಮದು ಕರ್ನಾಟಕ ಅಂತ ನಾಮಕರಣ 50 ವರ್ಷ, 73 ನಾವು 50 ವರ್ಷ ಪೂರ್ತಿ ಮಾಡಿದ್ವಿ. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ.